ಮದ್ವೆ ಆಗಿ 7 ವರ್ಷ ಕಳೆದ್ರು ಅವರಿಗೆ ಮಕ್ಕಳಿಲ್ಲ. ಹಾಗಂತ ಅವರು ಕೊರಗ್ತಾ ಕೂತಿಲ್ಲ. ಬದಲಾಗಿ ಕಳೆದ 6 ವರ್ಷಗಳಿಂದ ಈ ದಂಪತಿ ಸುಮಾರು 600 ಗಿಡಗಳನ್ನ ನೆಟ್ಟು ಅವನ್ನೇ ಮಕ್ಕಳಂತೆ ಪೋಷಣೆ ಮಾಡ್ತಾ ಬಂದಿದ್ದಾರೆ. ಪರಿಸರವನ್ನ ಉಳಿಸಿ ಬೆಳೆಸುವ ಕಾಯಕದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಪಾಲಿಗೆ ಗಿಡಗಳೇ ಮಕ್ಕಳು. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟದ ಬೆಟ್ಟದಲ್ಲಿರುವ ಸಾಮಾಜಿಕ ಅರಣ್ಯ ವಲಯ ಪ್ರದೇಶ. ಈ ಅರಣ್ಯ ವಲಯ ಹೀಗೆ ಹಸಿರಿನಿಂದ ಕಂಗೊಳಿಸಿರುವುದಕ್ಕೆ ಕಾರಣವಿದೆ. ಇದರ ಹಿಂದೆ ಮಕ್ಕಳಿಲ್ಲದ ದಂಪತಿಯ ಪರಿಶ್ರಮವಿದೆ. ಮಕ್ಕಳಿಲ್ಲದ ಕೊರಗಿದ್ದರೂ ಅವರ ಪರಿಸರ ಕಾಳಜಿ ಮಾತ್ರ ದೊಡ್ಡದು. ಗಿಡದ ಬಳಿ ಕುಳಿತು ಪಾತಿ ಮಾಡಿ ಗಿಡಕ್ಕೆ ನೀರುಂಟಿರೋ ಈ ದಂಪತಿ ರಮೇಶ್ ಮತ್ತು ಅನುಪಮ. ಇವರು ಶ್ರೀರಂಗಪಟ್ಟಣದವರು. ಮದುವೆಯಾಗಿ 7 ವರ್ಷವಾಗಿದ್ರೂ ಈ ದಂಪತಿಗೆ ಮಕ್ಕಳಾಗಲಿಲ್ಲ. ಹಾಗಂತ ಈ ದಂಪತಿ ಮಕ್ಕಳಾಗದಿದ್ದಕ್ಕೆ ಬೇಸರ ಮಾಡಿಕೊಂಡಿಲ್ಲ. ಬದಲಾಗಿ ಕಳೆದ 6 ವರ್ಷಗಳಿಂದ ಶ್ರೀರಂಗಪಟ್ಟಣದ ಕರಿಘಟ್ಟದ ಬೆಟ್ಟದ ಮೇಲಿನ ಈ ಅರಣ್ಯ ವಲಯದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ಆ ಮರಗಳನ್ನೇ ತಮ್ಮ ಮಕ್ಕಳಂತೆ ಕಾಣುತ್ತಿದ್ದಾರೆ. ಕಾಲಕಾಲಕ್ಕೆ ತಾವು ನೆಟ್ಟ ಗಿಡಗಳಿಗೆ ನೀರುಣಿಸಿ ಪಾಲನೆ ಪೋಷಣೆ ಮಾಡ್ತಾ ಅರಣ್ಯದ ಸಣ್ಣ ಪುಟ್ಟ ಪಕ್ಷಿಗಳಿಗೆ ಆಹಾರ ನೀಡ್ತಾ ಬಂದಿದ್ದಾರೆ. ಮನೆಯಲ್ಲಿ ನಾವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಇಲ್ಲಿ ಗಿಡಗಳಿಗೆಲ್ಲ ನೀರ್ ಹಾಕಿ ಸಸಿಗಳನ್ನೆಲ್ಲ ನೆಟ್ಟು ಪಕ್ಷಿಗಳಿಗೆಲ್ಲ ಸಿರಿಧಾನ್ಯ ಎಲ್ಲ ಹಾಕಿ ಮತ್ತೆ ಹೋಗ್ತೀವಿ. ನಮ್ ಮಕ್ಳಿಲ್ವಲ್ಲ, ಅದನ್ನೇ ಮಕ್ಕಳು ಅಂತ. ರಮೇಶ್ ಚಿಕ್ಕಂದಿನಿಂದಲೂ ಅಪ್ಪಟ ಪರಿಸರ ಪ್ರೇಮಿ. ಇವರ ಈ ಪರಿಸರ ಕಾಳಜಿಯಿಂದಾಗಿ ಇಂದು ಕರಿಘಟ್ಟ ಅರಣ್ಯ ಪ್ರದೇಶದಲ್ಲಿ ಇಂದು 100 ಮರಗಳು ತಲೆ ಎತ್ತಿ ನಿಂತಿವೆ. ಸುತ್ತಲಿನ ಪರಿಸರ ಹಸಿರಿನಿಂದ ಕಂಗೊಳಿಸುತ್ತಿದೆ. ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ರಮೇಶ್ ಈ ಬೆಟ್ಟದಲ್ಲಿ 100 ಗಿಡಗಳನ್ನ ನೆಟ್ಟು ಪತ್ನಿಯೊಂದಿಗೆ ಗಿಡಗಳ ಪೋಷಣೆ ಮಾಡ್ತಾ ಬರ್ತಿದ್ದಾರೆ. ನನಗೆ ಶಾಲಾ ದಿನಗಳು ಚಿಕ್ಕಂದಿನಿಂದಲೂ ಪರಿಸರದ ಬಗ್ಗೆ ತುಂಬಾ ಆಸಕ್ತಿ, ಗಿಡ ಮರಗಳನ್ನ ಕಂಡ್ರೆ ತುಂಬಾ ಪ್ರೀತಿ. ಅದೇ ಇದನ್ನ ಮೈಗೂಡಿಸ್ಕೊಂಡು ಬಂದೆ. ಇಲ್ಲಿ ಬೆಟ್ಟದಲ್ಲಿ ಗಿಡ ಮರಗಳಿಗೆ ಬೆಂಕಿ ಬಿದ್ದೆಲ್ಲ ಹಾನಿಯಾಗಿತ್ತು. ಅದನ್ನ ನೋಡಿ ನನಗೆ ಬೇಸರ ಆಗಿ ನಾನು ಇಲ್ಲಿ ಗಿಡ ಮರಗಳನ್ನ ಪೋಷಿಸಬೇಕು, ಬೆಳೆಸಬೇಕು ಅಂತ ಹೇಳಿ ಪ್ರತಿ ವರ್ಷ ಒಂದು 50-100 ಗಿಡಗಳನ್ನ ನೆಡ್ತಾ ಬಂದೆ. ಜೊತೆಗೆ ಅರಣ್ಯ ಇಲಾಖೆಯವರು ಸಹ ನನಗೆ ಕೈ ಜೋಡಿಸಿದ್ರು. ಪರಿಸರ ಪ್ರೇಮಿ ರಮೇಶ್ ಅವರದ್ದು ಶ್ರೀರಂಗಪಟ್ಟಣದಲ್ಲಿ ಮಿನರಲ್ ವಾಟರ್ ಪೂರೈಕೆ ಕೆಲಸ. ತಮ್ಮ ವೃತ್ತಿಯಲ್ಲಿ ಸಿಗುವ ನಿರುಪಯುಕ್ತವಾಗಿರುವ ವಾಟರ್ ಬಾಟಲ್ಗಳನ್ನು ತಂದು ಈ ಬೆಟ್ಟದ ಮೇಲೆ ತಾವು ನೆಟ್ಟ ಗಿಡಗಳಿಗೆ ಈ ನಿರುಪಯುಕ್ತ ಬಾಟಲ್ ಬಳಸಿ ಹನಿ ನೀರಾವರಿ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಆ ಬಾಟಲ್ಗೆ ನೀರು ಹಾಕಿದ್ರೆ ವಾರ ಪೂರ್ತಿ ಗಿಡಗಳಿಗೆ ಹನಿ ನೀರು ಬೀಳೋ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ. ಸರ್, ಅದು ಎಲ್ಲ ವೇಸ್ಟ್ ಕ್ಯಾನ್ಗಳಿಗೂ ಸಹ ನಾನು ಟ್ಯೂಬ್ನಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿದ್ದೀನಿ. ಏನಕ್ಕೆ ಅಳವಡಿಸಿದ್ದೀನಿ ಅಂತ ಹೇಳಿದ್ರೆ, ಅದು 10 ಲೀಟರ್ ನೀರು ತುಂಬಿದ್ರೆ
1 ವಾರದವರೆಗೆ ಆ ಗಿಡದ ಬುಡಕ್ಕೆ ಜಿನುಗ್ತಾ ಇರ್ತದೆ. ಅದು ತೇವಾಂಶವನ್ನ ಹಿಡಿದಿಟ್ಕೊಳ್ಳುತ್ತೆ, ಗಿಡಗಳು ಬಾಡೋದಿಲ್ಲ, ಬೇಸಿಗೆಯಲ್ಲಿ ಬದುಕೊಳ್ಳುತ್ತವೆ, ಜೀವ ಉಳಿಸ್ಕೊಳ್ತವೆ ಅಂತೇಳಿ ಆ ಸಿಸ್ಟಮ್ ಮಾಡಿದೀನಿ ಸರ್. ಇಷ್ಟು ಮಾತ್ರವಲ್ಲ, ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಬೆಟ್ಟದ ಮೇಲಿನ ಗಿಡಗಳಿಗೆ ಪ್ರತಿದಿನವೂ ನೀರುಣಿಸ್ತಾ ಬರ್ತಿದ್ದಾರೆ. ಇದಕ್ಕಾಗಿ ಅವರು ದಿನದ ಬೆಳಗ್ಗೆ 2 ಗಂಟೆ ಮತ್ತು ಸಂಜೆ 2 ಗಂಟೆ ಮೀಸಲಿಟ್ಟಿದ್ದಾರೆ. ಗಿಡಗಳಿಗೆ ನೀರುಣಿಸಲು ತಮ್ಮ ವಾಹನದ ಮೂಲಕ ಬೆಟ್ಟದ ಕೆಳಗಿನ ಲೋಕಪಾವನಿ ನದಿಯಿಂದ ಈ ಹಿಂದೆ ನೀರು ತುಂಬಿಸಿ ತರ್ತಿದ್ರು. ಆದ್ರೀಗ ಬರಕ್ಕೆ ಆ ಲೋಕಪಾನಿ ನದಿ ಬತ್ತಿ ಹೋಗಿದ್ರಿಂದ ಬೆಟ್ಟದ ಕೆಳಗಿನ ತೊಂಬೆ ನದಿಯಲ್ಲಿ ಬಾಟಲ್ಗಳಿಗೆ ನೀರು ತುಂಬಿಸಿ ಬೆಟ್ಟದ ಮೇಲಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪರಿಸರ ಪ್ರೇಮಿ ದಂಪತಿಯ ಸೇವೆಯ ಹಿಂದೆ ಪರಿಸರಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರೋ ಸಾಲು ಮರದ ತಿಮ್ಮಕ್ಕನ ಪ್ರೇರಣೆ ಇದೆ. ತಿಮ್ಮಕ್ಕನ ಪ್ರೇರೇಪಣೆಯಿಂದ ತಾವು ಕೂಡ ಈ ಬೆಟ್ಟದಲ್ಲಿ ಹಲವಾರು ಜಾತಿಯ ಮರಗಿಡಗಳನ್ನು ನೆಟ್ಟು ಪಕ್ಷಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸೌಕರ್ಯ ಮಾಡಿ ಪರಿಸರ ಕಾಳಜಿ ಬೆಳೆಸಿಕೊಂಡು ಪರಿಸರ ಸಂರಕ್ಷಣೆ ಮಾಡ್ತಿರುವುದಾಗಿ ಹೇಳ್ತಾರೆ ಈ ದಂಪತಿ. ಪ್ರತಿ ವರ್ಷ ಒಂದು 50-100 ಗಿಡಗಳನ್ನ ನೆಡ್ತಾ ಬಂದೆ. ಜೊತೆಗೆ ಅರಣ್ಯ ಇಲಾಖೆಯವರು ಸಹ ನನಗೆ ಕೈ ಜೋಡಿಸಿದ್ರು. ಅವರು ಸಹ ಗಿಡಗಳನ್ನ ಕೊಟ್ಟರು, ಅವರು ಇಲ್ಲಿ ನೆಟ್ಕೊಟ್ರು. ಅದನ್ನೆಲ್ಲ ಪೋಷಣೆ ಮಾಡ್ತಾ ಬೇಸಿಗೆಯಲ್ಲಿ ಬೆಳೆಸ್ತಾ ಬಂದೆ. ಈಗ ಸುಮಾರು ಒಂದು 600ರಿಂದ 800 ಗಿಡಗಳು ನನ್ನ ಪೋಷಣೆಯಲ್ಲಿ ಚೆನ್ನಾಗಿ ಬೆಳೆದಿವೆ ಸರ್. ಪ್ರತಿ ಭಾನುವಾರ ಇವರು ಈ ಅರಣ್ಯ ಪ್ರದೇಶದಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಡುತ್ತಾರೆ. ಇದರಿಂದ ಇಂದು ಈ ಪ್ರದೇಶದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಮರಗಳು ತಲೆ ಎತ್ತಿವೆ. ಅನೇಕ ಗಿಡಮೂಲಿಕೆಯ ಸಸ್ಯಗಳನ್ನು ನೆಟ್ಟು ಪೋಷಣೆ ಮಾಡ್ತಿರುವುದು ಮತ್ತೊಂದು ವಿಶೇಷ. ಇವರ ಈ ನಿಸ್ವಾರ್ಥ ಸೇವೆಗೆ ತಾಲೂಕಿನ ಅರಣ್ಯ ಇಲಾಖೆ ಕೂಡ ಕೈ ಜೋಡಿಸಿದೆ. ಈ ಪ್ರದೇಶದಲ್ಲಿ ನೆಡಲು ಸಸಿಗಳನ್ನು ಒದಗಿಸ್ತಾ ಬರ್ತಿದೆ. ಇವರ ಈ ಸೇವೆಗೆ ಮತ್ತಷ್ಟು ಸಂಘ ಸಂಸ್ಥೆಗಳನ್ನು ಸಹ ಕೂಡಿಸಿಕೊಂಡು ಅರಣ್ಯ ಉಳಿಸಿ ಬೆಳೆಸಲು ಮುಂದಾಗಿವೆ. ನಾನು ಇಲ್ಲಿ ಅರಣ್ಯ ಇಲಾಖೆಯಲ್ಲಿ 8-10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಶ್ರೀರಂಗಪಟ್ಟಣದಿಂದ ಬಂದ ರಮೇಶ್ ಅನ್ನೋರು ಇಲ್ಲಿ ಬಂದ ಪ್ರಾಣಿ ಪಕ್ಷಿಗಳು ಮತ್ತೆ ಗಿಡಗಳು ಎಲ್ಲಾನು ಸರ್ಕಾರದಿಂದ ಕ್ಲೀನಾಗಿ ನೋಡ್ಕೊಂಡು ಸ್ವಂತ ಖರ್ಚಿಂದ ಮಾಡ್ತಾ ಇದ್ದಾರೆ ಎಲ್ಲಾನು. ಅದೇ ಅದರಿಂದ ಯಾವುದೇ ತೊಂದರೆ ಇಲ್ಲ. ನನಗೆ ಅರಣ್ಯ ಇಲಾಖೆಯಿಂದ ಯಾವುದೇ ಸಹಕಾರ ಇಲ್ದೇನೆ ಅವರೇ ಸ್ವಂತ ಆದಂತ ಒಂದು ಪರಿಸರ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಈ ದಂಪತಿಯ ಪರಿಸರ ಪ್ರೇಮ ಕೇವಲ ಗಿಡ ಮರಗಳ ಮೇಲಲ್ಲ, ಬದಲಾಗಿ ಈ ಪರಿಸರದಲ್ಲಿ ವಾಸ ಮಾಡೋ ಪ್ರಾಣಿ ಪಕ್ಷಿಗಳ ಮೇಲೂ ಇದೆ. ಈ ಪ್ರದೇಶದಲ್ಲಿರುವ ಕಾಡು ಪ್ರಾಣಿ ಮತ್ತು ನವಿಲುಗಳಿಗೆ ಕುಡಿಯುವ ನೀರಿಗಾಗಿ ಅಲ್ಲಲ್ಲಿ ನೀರಿನ ಹೊಂಡ ನಿರ್ಮಿಸಿದ್ದಾರೆ. ಅಲ್ಲದೆ ಪಕ್ಷಿಗಳ ಆಹಾರಕ್ಕಾಗಿ ಕಾಡಿನ ಅಲ್ಲಲ್ಲಿ ಕೆಲವು ಮರಗಳಿಗೆ ಮಣ್ಣಿನ ತಟ್ಟೆ ಕಟ್ಟಿ ಅದರಲ್ಲಿ ಪ್ರತಿನಿತ್ಯ ಪಕ್ಷಿಗಳಿಗಾಗಿ ಸಿರಿಧಾನ್ಯದ ಆಹಾರ ಹಾಕ್ತಾ ಅವುಗಳ ಖುಷಿಯಲ್ಲಿ ತಮ್ಮ ಸಂತೋಷ ಕಾಣ್ತಿದ್ದಾರೆ.
ಮತ್ತು ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರಿನ ಅನುಕೂಲಕ್ಕೋಸ್ಕರ ಅಲ್ಲಲ್ಲೇ 16 ಮಣ್ಣಿನ ತಟ್ಟೆಗಳನ್ನ ಕಟ್ಟಿದ್ದೀನಿ. ಆ ತಟ್ಟೆಗಳಿಗೆಲ್ಲ ಸಿರಿಧಾನ್ಯಗಳನ್ನ ತಂದು ವಾರದಲ್ಲಿ ಒಂದು ದಿನ ಅವಕ್ಕೆ ತುಂಬ್ತಾ ಇರ್ತೀನಿ. ಆ ಪಕ್ಷಿಗಳು ಅದನ್ನೆಲ್ಲ ತಿಂದು ಹೋಗ್ತಾ ಇದೆ. ಈ ದಂಪತಿ ಮಾತೃ ನಿಸ್ವಾರ್ಥ ಸೇವೆಯಿಂದ ಕರಿಘಟ್ಟ ಅರಣ್ಯ ಪ್ರದೇಶ ಹಸಿರಿನಿಂದ ನಳನಳಿಸುತ್ತಿದೆ. ಇವರ ಪರಿಶ್ರಮ ನೋಡಿದ್ರೆ ಇಲ್ಲಿಗೆ ಬರೋ ಪ್ರವಾಸಿಗರು ಕೂಡ ಅವರ ಈ ಪರಿಸರ ಸೇವೆಯ ಕೈಂಕರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವರ ಈ ಪರಿಸರ ಕಳಕಳಿಯ ಸೇವೆಗೆ ಕೂಡ ಎಲ್ಲರೂ ಕೈಲಾದ ಸಹಾಯ ಮಾಡಬೇಕಿದೆ. पुरुषोत्तम, जनश्री न्यूज, मंड्य. ಪರಿಸರ ದಿನಾಚರಣೆಯಂದು ಒಂದೆರಡು ಗಿಡ ನೆಟ್ಟು ಪ್ರಚಾರ ಪಡೆದು ಸುಮ್ಮನಾಗುವವರ ನಡುವೆ ಸದ್ದಿಲ್ಲದೆ ಪರಿಸರ ಸೇವೆ ಮಾಡ್ತಾ ಇರೋ ಈ ದಂಪತಿ ಕೆಲಸ ದೊಡ್ಡದು. ಇವರ ಈ ಸೇವೆಯನ್ನ ಸರ್ಕಾರ ಗುರುತಿಸಿ ಗೌರವಿಸಬೇಕಾಗಿದೆ. ನಮಸ್ಕಾರ.